ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಇಂಟೆಕ್ಸ್ ನಂಬರು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು 1 ಮಾರ್ಕಂದು ಕ್ವಶನ್ಸನ್ನು ಹಾಕಿದ್ದೆ, ನಿಮ್ಗೆ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಇರೋವಂಥ ಕ್ವಶನ್ಸೇ ನಿಮಗೆ ಈಗ ನೆಕ್ಸ್ಟ್ ಟೆಸ್ಟಲ್ಲೂ ಕೂಡ ಅದೇ ಕೇಳ್ತಾರೆ ನಿಮಗೆ. ಈಗ ನಾನು ಬಂದುಬಿಟ್ಟು ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇಂಟೆಕ್ಸ್ ನಂಬರಲ್ಲಿ ಹೇಗೆ ಮಾಡೋದು, ಯಾವ್ಯಾವ್ದು ಇಂಪಾರ್ಟೆಂಟು, ಯಾವುದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ತೋರಿಸ್ತೀನಿ ನೋಡಿ. 5 ಮಾರ್ಕ್ಸು ಇಂಟೆಕ್ಸ್ ನಂಬರ್. ಓಕೆ, ಓಕೆ. ದೆನ್ 5 ಮಾರ್ಕ್ಸಲ್ಲಿ ಯಾವ್ಯಾವ್ದೀಗ ಫಸ್ಟ್ ನಾವು ನೋಡಿದಾಗ ಅನ್ವೇಟೆಡ್ ವೇಟೆಡ್ ಅಂತ ಬರುತ್ತೆ, ಹೌದಾ? ಅನ್ವೇಟೆಡು ಫಸ್ಟ್ ಸ್ಟಡಿ ಮಾಡ್ತೀರಾ ನಾವು ಸ್ಟಡಿ ಮಾಡೋದಿಲ್ಲಿ ಅನ್ವೇಟೆಡಲ್ಲಿ ಯಾವ್ಯಾವುದು ಅನ್ವೇಟೆಡ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಓಕೆ, ಈ ಅನ್ವೇಟೆಡಲ್ಲಿ ನಿಮಗೆ ಬರುವಂಥದ್ದು 3 ಫಾರ್ಮುಲಾ ಬರುತ್ತೆ, ಹೌದಾ? ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್, ಸಿಂಪಲ್ ಎವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಅಂತ. ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯಾವುದು ಅಂತಂದರೆ ಅಗ್ರಿಗೇಟ್ ಅಂತ ಅಷ್ಟೇ ಬರೀತೀನಿ ನೋಡಿ. ಸಿಂಪಲ್ ಅಗ್ರಿಗೇಟಲ್ಲಿ ಯಾವುದು ಬರುತ್ತೆ? ಸಮೇಷನ್ ಆಫ್ P1 ಡಿವೈಡ್ ಬೈ ಸಮೇಷನ್ ಆಫ್ P0 ಇಂಟು 100, ಹೌದಾ? ಸಿಂಪಲ್ ಅಗ್ರಿಗೇಟ್ ಇದು. ಆ್ಯಾವ್ರೇಜ್ ಒಳಗೆ 2 ಎವ್ರೇಜ್ ಬರುತ್ತೆ ನಿಮಗೆ, ಒಂದು ಜಾಮೆಟ್ರಿಕ್ ಮೀನು ಮತ್ತು ಒಂದು ಅರ್ಥಮೆಟಿಕ್ ಮೀನು. ಅರ್ಥಮೆಟಿಕ್ ಮೀನಲ್ಲಿ ಯಾವುದು ಫಾರ್ಮುಲಾ ಬರೋದು ಅಂತಂದರೆ ಸಮೇಷನ್ ಆಫ್ P ಡಿವೈಡ್ ಬೈ N. ಜಾಮೆಟ್ರಿಕ್ ಮೀನಲ್ಲಿ ಯಾವುದು ಬರೋದು ಅಂತಂದರೆ NT ಲಾಗ್ ಆಫ್ ಸಮೇಷನ್ ಆಫ್ ಲಾಗ್ P ಡಿವೈಡ್ ಬೈ N, ಹೌದಾ? NT ಲಾಗ್. ಇದು ಅರ್ಥಮೆಟಿಕ್ ಮೀನ್ ಅಂದರೆ ಸಮೇಷನ್ ಆಫ್ P. ಇದು 3 ಕೂಡ ಇಲ್ಲಿ ಅನ್ವೇಟೆಡಲ್ಲಿ ಬರೋದು ಸಿಂಪಲ್ ಅಲ್ಲಿ. ಇದರಲ್ಲಿ ಯಾವುದು ಇಂಪಾರ್ಟೆಂಟಪ್ಪ, ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಇದನ್ನು ಅವರು 2 ಮಾರ್ಕ್ಸಿಗೆ ಕೇಳ್ಬೋದು ನಿಮಗೆ. ಯಾವುದು? ಸಿಂಪಲ್ ಅಗ್ರಿಗೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ನ. ಇಲ್ಲಿ ಸಿಂಪಲ್ ಎವರೇಜ್ ಆಫ್ ಪ್ರೈಸ್ ರಿಲೇಟಿವಲ್ಲಿ ಅರ್ಥಮೆಟಿಕ್ ಮೀನು ಮತ್ತು ಜಾಮೆಟ್ರಿಕ್ ಮೀನು 5 ಮಾರ್ಕ್ಸಿಗೆ, ಎರಡೂ ಕೂಡ ಅಲ್ಲಿ ಬರೋದು 5 ಮಾರ್ಕ್ಸ್ಗೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯೂಸಲಿ ಇದು ರಿಪೀಟೆಡ್ ಕ್ವಶನ್ ಆಲ್ಸೋ. ಇದು ಯಾವುದಂದರೆ ಜಾಮೆಟ್ರಿಕ್ ಮೀನ್ ಅಂತೂ ಕೇಳ್ತಾ ಇರ್ತಾರೆ. ಇದನ್ನು ಹೆಂಗೆ ಮಾಡೋದು? ಈಗ ನಾನು ಒಂದು ಕ್ವಶನನ್ನು ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಒಂದು ಕ್ವಶನ್ ತೊಗೊಳ್ತೀನಿ ನೋಡಿ. ಯಾವುದಾದ್ರೂ ಒಂದು ಕ್ವಶನ್ ತೊಗೊಂಡ್ಬಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. Okay students, I written the example from textbook only. Just to observe this question. From the following data, calculate simple arithmetic mean or unweighted arithmetic mean and a simple geometric mean. Okay, means ಇಲ್ಲಿ ಕ್ವಾಂಟಿಟೀಸ್ ಕೊಟ್ಟಿಲ್ಲ ನಿಮಗೆ, ಬರೀ ಪ್ರೈಸಸ್ ಅಷ್ಟೇ ಕೊಟ್ಟಿರೋದು, ಹೌದಾ? ಪ್ರೈಸಸ್ ಕೊಟ್ಟಿದ್ದಾರೆ. ಸಿಂಪಲ್ ಅಂದರೆ ಅನ್ವೇಟೆಡ್ ಅಂದರೆ ಕ್ವಾಂಟಿಟೀಸ್ ಇರಲ್ಲ, ವೇಟ್ಸ್ ಇರಲ್ಲ ಇಲ್ಲಿ, ಪ್ರೈಸ್. ಇದನ್ನು 5 ಮಾರ್ಕ್ಸಿಗೆ ಕೇಳಿದಾಗ ನೀವು ಹೆಂಗೆ ಮಾಡ್ತೀರಾ ಅಂತಂದರೆ ಸಿಂಪಲ್ ಅರ್ಥಮೆಟಿಕ್ ಮೀನು ಫಸ್ಟನ್ನು ಅಂತೂ ನಾವು P ಮಾಡ್ಕೊಳ್ಳೇಬೇಕು, ಹೌದಾ? ಇದು ಕೊಟ್ಟಿರೋದು ಕಮೋಡಿಟೀಸ್ ಆರ್ ABCDE. ದ ಪ್ರೈಸಸ್ ಆಫ್ 2010 ಆ್ಯಂಡ್ 2011 ಈಸ್ ಗಿವನ್. ಓಕೆ, ದೆನ್ 2010 ಈಸ್ ಅ ಬೇಸ್ ಇಯರ್ ಆ್ಯಂಡ್ 2011 ಈಸ್ ಅ ಕರೆಂಟ್ ಇಯರ್. ದೆನ್ ದ ಕನ್ಸಿಡರಿಂಗ್ ದಿಸ್ ಆ್ಯಸ್ ಅ P0 ಆ್ಯಂಡ್ ದಿಸ್ ಒನ್ ಈಸ್ ಅ P1. ಓಕೆ, ನೀವು ಆನ್ಸರಲ್ಲಿ ತಗೊಳ್ಳುವಾಗ P0 ಮತ್ತು P1 ಅಂತ ತೊಗೊಂಡ್ಬಿಡಿ. ನೆಕ್ಸ್ಟ್ P ಏನು ಮಾಡ್ತಾರೆ? ಈಗ ನಾವು ಅರ್ಥಮೆಟಿಕ್ ಮೀನ್ಗೆ ಏನು ಬೇಕು? ನಮಗೆ P ಬೇಕು. P1 ಡಿವೈಡ್ ಬೈ P0 ಅಂದರೆ ಪ್ರೈಸ್ ರಿಲೇಟಿವ್ ಇಂಟು 100. ಓಕೆ, P ಕ್ಯಾಲ್ಕುಲೇಟ್ ಮಾಡ್ತೀರಾ. 29 ಡಿವೈಡ್ ಬೈ 26 ಇಂಟು 100, 40 ಡಿವೈಡ್ ಬೈ 42 ಇಂಟು 100. ಇಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದಿದೆ, ಅದನ್ನೇ ತೊಗೊಂಡ್ಬಿಡ್ತೀನಿ ನಿಮ್ಗೆ ತೋರಿಸ್ಲಿಕ್ಕೆ. ಅಂದರೆ ನಿಮ್ಗೆ ಲಾಗ್ P ತೋರಿಸ್ಬೇಕಲ್ಲ, ನಾನು ಲಾಗ್ P ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಗೆ ತೋರಿಸ್ತೀನಂತೆ. ಈಗ ನೋಡಿ, 29 ಡಿವೈಡ್ ಬೈ 26 ಅಂದಾಗ 111.54. ಓಕೆ, ನೆಕ್ಸ್ಟ್ 95.23. ಓಕೆ, ನೆಕ್ಸ್ಟ್ 24 ಡಿವೈಡ್ ಬೈ 20 ಇಂಟು 100 ಅಂದಾಗ 120 ಇಟ್ ಈಸ್. ನೆಕ್ಸ್ಟ್ ಈಸ್ 100.
and the one more 60 divided by 50, that is also 100. Okay. First we will write a log p as a characteristic. What is the characteristics here? Just first 3 digits before decimal point, 1 2 3 it is. Then you have to write it as a 2 point. Then here it is a 2 digit, that's why you have to write it as a 1 point. 1 2 3, then 2 point, 2 point, then the one more is a 2 point. Okay, 3 digits these are. Okay. Next we are writing as a Mentasa 11 in first column. We have to see a log table, ಲಾಗರಿಥಮ್ಸ್ ಅಂತ ಬರೆದಿದ್ದು ಒಂದು ಟೇಬಲ್ ಇದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಲಾಗ್ ಟೇಬಲಲ್ಲಿ ಲಾಗರಿಥಮ್ಸ್ ಟೇಬಲ್ ಬರುತ್ತೆ. ಆ ಟೇಬಲಲ್ಲಿ ನೀವು ನೋಡಿದಾಗ 11 in first column ಆ್ಯಂಡ್ 5 ಮೀನ್ ಡಿಫ್ರೆನ್ಸ್ನ ಅದಕ್ಕೆ ಆ್ಯಡ್ ಮಾಡ್ತೀರಾ. ಆವಾಗ ನಮ್ಗೆ ಬರುವಂಥದ್ದು ಆ್ಯಡ್ ಮಾಡಿಬಿಟ್ಟು 11th ಕಾಲಮಲ್ಲಿ ನೀವು 11 ಈ ಕಡೆ ಫಸ್ಟ್ ಲೆಫ್ಟಲ್ಲಿ ನೋಡಿಬಿಟ್ಟು ಅದರಲ್ಲಿ ಫಸ್ಟ್ ಕಾಲಮ್ ಅಂದರೆ 0 ಮತ್ತು 1 ಕಾಲಮ್, ಫಸ್ಟ್ ಅಂದರೆ ಈ ಫಸ್ಟ್ ಕಾಲಮ್ ನೋಡಬೇಡಿ, 1 ಕಾಲಮಲ್ಲಿ ನೋಡಿದಾಗ ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ. ಅದೇ ಸೇಮಲ್ಲಿ ಮೀನ್ ಡಿಫ್ರೆನ್ಸ್ ಅಂತ ಹೋಗಿಬಿಟ್ಟು 5 ಆ್ಯಸ್ ಅ ಮೀನ್ ಡಿಫ್ರೆನ್ಸ್ ನೋಡಿದಾಗ ಅದನ್ನು ಈ ವ್ಯಾಲ್ಯೂಗೆ ಆ್ಯಡ್ ಮಾಡ್ತೀರಾ, ಪ್ಲಸ್ ಮಾಡ್ಕೊಳ್ತೀವಿ ನಾವು. ಪ್ಲಸ್ ಮಾಡ್ಕೊಂಡಾಗ ಬಂದ ಆನ್ಸರು 0474. ಓಕೆ. ನೆಕ್ಸ್ಟ್ 95 ಇನ್ ಸೆಕೆಂಡ್ ಕಾಲಮ್, 3 ಆ್ಯಸ್ ಅ ಮೀನ್ ಡಿಫ್ರೆನ್ಸ್. ಇವಾಗ ಡೆಸಿಮಲ್ ಪಾಯಿಂಟ್ನ ಮೆಂಟಸ್ ಆಗ ತೊಗೊಳಂಗಿಲ್ಲ. ಅಲ್ಲಿ 95ಅಲ್ಲಿ ಸೆಕೆಂಡ್ ಕಾಲಮ್ ನೋಡ್ತೀರಿ, 0 1 2 3 ಅಂತ ಹೇಳಿಬಿಟ್ಟು ನೋಡಿದಾಗಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟು 95, ಹೌದಾ? 95 ಇದು ಫಸ್ಟ್ ಲೆಫ್ಟಲ್ಲಿ ಫಸ್ಟ್ ಕಾಲಮಲ್ಲೇ ಹೋಗ್ತೀರಾ. ಆಮೇಲೆ ಇಲ್ಲಿ 0 1 2 3 4 ಅಂತ ಹಿಂಗಿದೆ. ಅದರಲ್ಲಿ ನೀವು ಯಾವ್ದು ನೋಡ್ತೀರಾ? ಸೆಕೆಂಡ್ ಕಾಲಮಲ್ಲಿ ಯಾವ್ದು ವ್ಯಾಲ್ಯೂ ಇದೆ ಅಲ್ಲ 95ಅಲ್ಲಿ ಸೆಕೆಂಡ್ ಕಾಲಮ್ ನೋಡಿಬಿಟ್ಟು ಅದರದ್ದು ಮೀನ್ ಡಿಫ್ರೆನ್ಸ್ ಇಲ್ಲಿ ಮೀನ್ ಡಿಫ್ರೆನ್ಸ್ ಅಂತ ಮತ್ತೊಂದು ಕಾಲಮ್ ಇದೆ. ಆ ಮೀನ್ ಡಿಫ್ರೆನ್ಸಲ್ಲಿ ಸೇಮ್ ಲೈನಲ್ಲಿ ಹೋದಾಗ ನಾವು ಅಲ್ಲಿ ಏನಿರುತ್ತಲ್ಲ ಸೆಕೆಂಡ್ ಕಾಲಮು 3 ಅಲ್ಲಿ ಮೀನ್ ಡಿಫ್ರೆನ್ಸ್ ಏನಿರುತ್ತಲ್ಲ ಆ ವ್ಯಾಲ್ಯೂನ ಇದಕ್ಕೆ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿಬಿಟ್ಟು ತಗೊಂಡಾಗ 9788. ಜಸ್ಟ್ ಚೆಕ್ ಮಾಡಿ ನೀವು. ನೆಕ್ಸ್ಟು 12 in 0 ಕಾಲಮ್, ದಟ್ ಈಸ್ 0792. ಓಕೆ. ದೆನ್ ಅಗೇನ್ 100, 10 in 0 ಕಾಲಮ್. 10 in 0 column is 0000 only. Okay. Then this is also 10 in 0 column, that is also 000. Okay. Then after that take both these columns total. Okay. First column total, that is a P and log P. Okay. P total, that is arithmetic mean. Arithmetic mean is equals to P01 is equals to summation of P divided by N. What is N? N is the total, the number of items, number of commodities. Okay. The total is 546.77. Okay. The total of a log P is 10.1846. Okay. Then log P is a 546.77 divided by number of items is a 5. Then the writing is 109.36. Then log P. Geometric mean is equals to P01 is equals to NT log of summation of log P divided by N. The NT log of log 10.1846 divided by 5. Then the answer is NT log of 2.0369. Okay. After getting this divide ಮಾಡಿಬಿಟ್ಟು ನಮ್ಗೆ ಇಲ್ಲಿ ಒಂದು ಆನ್ಸರ್ ಬರುತ್ತೆ. ಬಟ್ ಇದು ಆನ್ಸರ್ ಅಲ್ಲ, ನಮಗೆ ಎಂಟಿಲಾಗ್ ನೋಡಬೇಕು. ಲಾಗರಿಥಮ್ ಆದ ತಕ್ಷಣ ನೆಕ್ಸ್ಟ್ ಕಾಲಮಲ್ಲಿ ನೆಕ್ಸ್ಟ್ ಪೇಜಲ್ಲಿ ಎಂಟಿಲಾಗರಿಥಮ್ ಅಂತಿದೆ ನೋಡಿ. 0.03 6th ಕಾಲಮ್ 9 ಮೀನ್ ಡಿಫ್ರೆನ್ಸ್.
0.03, 6th column and 9 as a mean difference. Then we are getting as a 108.87. Okay. Then this is the value. But 2 point means ಇಲ್ಲಿ 2 point ಯಾವಾಗ ಕೊಟ್ಟಿದ್ವಿ ನಾವು after 3 digit we are giving as a 2 point ಅಲ್ಲ. ಇಲ್ಲಿ 2 point ಇದ್ದಾಗ after 3 digit you have to give a decimal point. That is 108.87 is the answer. P01 geometric mean. Okay. This is the arithmetic mean and geometric mean. 5 marks sum ಇದೆ. ಇದು ನಿಮಗೆ ಕೇಳಿದ್ರು ಕೇಳ್ಬೋದು. ಇದನ್ನು ಬಿಟ್ಟರೆ ನಿಮಗೆ ಕೆಲ್ಲೀಸು ಮತ್ತು ಲಾಸ್ಟ್ ಪಿಯರ್ಸು ಪಾಸ್ಟ್ ಶೇಸು CPI ಬರುತ್ತೆ. ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡ್ತೇನೆ, ಯಾಕಂದರೆ ಇದೇ 10 ಮಿನಿಟ್ಸ್ ಹಿಡಿದ್ಬಿಡ್ತು ನನಗೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ನಿಮಗೆ 5 ಮಾರ್ಕ್ಸಿದ್ದು ಕಂಪ್ಲೀಟಾಗಿ ಮಾಡಿ ತೋರಿಸ್ತೇನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.